ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಸಂಚಿಕೆ 2ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ರೇವತಿ ಸೌಭಾಗ್ಯ ಇಬ್ಬರು ಅಕ್ಕ ತಂಗಿಯರು. ಸೌಭಾಗ್ಯ 3 ಮನೆಗಳನ್ನು ಬಾಡಿಗೆಗೆ ಕೊಟ್ಟು ತಾವು ಒಬ್ಬರೇ ಒಂದು ಮನೆಯಲ್ಲಿ ವಾಸವಾಗಿದ್ದರು. ಮಗ ಸೊಸೆ ಇಬ್ಬರು ಮೊಮ್ಮಕ್ಕಳು ಮೈಸೂರಿನಲ್ಲಿ ಇದ್ದರು. ಸೌಭಾಗ್ಯರಿಗೆ ಹೆದರಿ ಸೊಸೆ ಮಕ್ಕಳು ಎಂದೂ ಸಹ ಇವರ ಬಳಿಗೆ ಬರುತ್ತಿರಲಿಲ್ಲ. ಹೊಸತನದಲ್ಲಿ ಸಾಕಷ್ಟು ಕಷ್ಟ ಕೊಟ್ಟಿದ್ದರು ಸೊಸೆಗೆ ಇವರು. ಕೊನೆಗೆ ಬೇಸತ್ತ ಮಗ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಮೈಸೂರಿಗೆ ಹೋಗಿದ್ದ. ಇನ್ನು ಸೌಭಾಗ್ಯಳ ಗಂಡ ಶಿಲಾಮೂರ್ತಿಯಂತೆ ಇದ್ದ. ಹೆಂಡತಿಯ ಗಯ್ಯಾಳಿತನಕ್ಕೆ ಹೆದರುತ್ತಿದ್ದರು. ಮಗ ಮೊಮ್ಮಕ್ಕಳೆಂದರೆ ಆತನಿಗೆ ಪಂಚಪ್ರಾಣ. ಆತನು ಸಹ ರಿಟೈರ್ಡ್ ಆದ ಮೇಲೆ ಮಗನ ಬಳಿಗೆ ಹೋಗಿದ್ದರು. ಸೌಭಾಗ್ಯ ವಿಚಿತ್ರ ಸ್ವಭಾವದವಳು. ಕಾಗೆ ಬೆಳ್ಳಗಿರುತ್ತದೆ ಎಂದು ಆಕೆ ಹೇಳಿದರೆ ಅಕ್ಕಪಕ್ಕದವರು ಸಹ ಹಾಗೇ ಹೇಳಬೇಕಾಗಿತ್ತು. ಬಾಡಿಗೆಗೆ ಇರುವವರು ತನ್ನ ಅಂಕೆಯಲ್ಲಿ ಇರಬೇಕು, ತಾನು ಹೇಳಿದಂತೆ ಕೇಳಬೇಕು. ಎಲ್ಲರ ಮನೆಯ ವಿಷಯಕ್ಕೂ ಮೂಗು ತೋರಿಸುತ್ತಿದ್ದರು. ಅತ್ತೆ ಸೊಸೆಯರಿದ್ದರೆ ಅತ್ತೆಯನ್ನು ಕಂಡಾಗ ನಿಮ್ಮ ಸೊಸೆ ಹಾಗೆ ಎಂದು ಹೇಳುತ್ತಿದ್ದರು. ನಿಮ್ಮನ್ನು ಬೈದಳು ಎಂದು ಚಾಡಿ ಚುಚ್ಚುತ್ತಿದ್ದರು. ಸೊಸೆಯನ್ನು ಕಂಡಾಗ ಪಾಪ ನೀನ್ ಇನ್ನೂ ಪ್ರಪಂಚ ಅರಿಯದವಳು, ನಿಮ್ಮತ್ತೆ ಗಯ್ಯಾಳಿ ಎಂದು ಹೇಳಿ ಜಗಳ ತಂದು ಇಡುತ್ತಿದ್ದರು. ಇವರ ಮಾತು ಕೇಳಿ ಹಿಂದೆ ಬಾಡಿಗೆಗೆ ಇದ್ದವರು ಮಗ ಸೊಸೆ ಬೇರೆ ಮನೆ ಮಾಡಿಕೊಂಡು ಹೋಗಿದ್ದರು. ಈಗ ನಷ್ಟವಾದದ್ದು ವಯಸ್ಸಾದ ಅತ್ತೆ ಮಾವನವರಿಗೆ. ವಯಸ್ಸಾದ ಮಾವ ದುಡಿಮೆ ಇಲ್ಲ, ಆಸ್ಪತ್ರೆ ಖರ್ಚು, ಹೇಗೋ ಜೀವನ ತಳ್ಳುತ್ತಿದ್ದರು. ತಂದೆ ಮಗ ಅಣ್ಣ ತಂಗಿ, ಕೊನೆಗೆ ಗಂಡ ಹೆಂಡತಿಯನ್ನು ಸಹ ನೆಮ್ಮದಿಯಾಗಿ ಇರಲು ಆಕೆ ಬಿಡುತ್ತಿರಲಿಲ್ಲ. ಬಾಡಿಗೆ ಇರುವವರು ಹಣ್ಣು ಹೂ ತರಕಾರಿ ವೀಳ್ಯದ ಎಲೆ ತೆಂಗಿನಕಾಯಿ ಕಾಳುಗಳನ್ನು ತಂದಾಗ ಕೊಡಬೇಕಾಗಿತ್ತು. ಹಬ್ಬಗಳಾದರೆ ಆಕೆಯನ್ನು ಊಟಕ್ಕೆ ಕರೆಯಬೇಕು. ಹಪ್ಪಳ ಸಂಡಿಗೆ ಕರೆದಾಗ ಕೊಡಬೇಕು. ಹೊಸದಾಗಿ ಉಪ್ಪಿನಕಾಯಿ ಹಾಕಿದರೂ ಸಹ ಆಕೆಗೆ ಕೊಡಬೇಕಾಗಿತ್ತು. ಇಲ್ಲದಿದ್ದರೆ ಯಾವುದೋ ಕಾರಣಕ್ಕೆ ಜಗಳ ತೆಗೆದು ಅವರ ಗ್ರಹಚಾರ ಬಿಡಿಸುತ್ತಿದ್ದರು. ಯಾರು ಹೊಸ ಸೀರೆ ಒಡವೆಗಳನ್ನು ಕೊಂಡುಕೊಳ್ಳಬಾರದು. ನನ್ನ ಬಳಿ ಇದ್ದಕ್ಕಿಂತ ಚೆನ್ನಾಗಿರುವ ಸೀರೆ ಇದೆ, ಒಡವೆ ಇದೆ ಎಂದು ಹೇಳುತ್ತಿದ್ದರು. ಹೇಮಂತನಿಗೆ ಕೆಲಸ ಸಿಕ್ಕು ಪುಷ್ಪಗಿರಿಗೆ ಬಂದಾಗ ಮೊದಲು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡವನೇ ಚಿಕ್ಕಮ್ಮನ ಮನೆಗೆ ಬಂದಿದ್ದ. ಚಿಕ್ಕಮ್ಮ, ಇಂದು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡೆ. ಊರು ಹೊಸದು, ಆದ್ರಿಂದ ನನಗೊಂದು ಬಾಡಿಗೆ ಮನೆಯನ್ನು ನೀವೇ ಹುಡುಕಿ ಕೊಡಿ ಎಂದಿದ್ದ. ಬೇರೆ ಮನೆ ಯಾಕೆ, ನಮ್ಮ ಮನೆಗೆ ಇದೆಯಲ್ಲ, ಒಬ್ಬರು ಬಾಡಿಗೆ ಇರುವವರನ್ನು ಬಿಡಿಸುವೆ ಎಂದಿದ್ದರು. ಬೇಡಿ ಚಿಕ್ಕಮ್ಮ, ಅವರಿಗೆ ತೊಂದರೆಯಾಗುತ್ತದೆ ಎಂದಿದ್ದ. ಮತ್ತೆ 1 ತಿಂಗಳಿನಲ್ಲೇ ಒಂದು ಮನೆಯನ್ನು ಖಾಲಿ ಮಾಡಿಸಿ ಹೇಮಂತನಿಗೆ ತಿಳಿಸಿದರು. ಆ ಮನೆಗೆ ರೇವತಿ, ವಿಜಯೇಂದ್ರರಾವ್, ಹೇಮಂತ ಹಾಲು ಉಕ್ಕಿಸಿ ಸಾಮಾನು ಹಾಕಿಕೊಂಡು ಬಂದರು. ತಿಂಗಳಿಗೆ 2,000 ಬಾಡಿಗೆ ಎಂದು ನಿರ್ಧಾರವಾಯಿತು. ಹೇಮಂತ ಒಳ್ಳೆ ಪೋಸ್ಟ್ನಲ್ಲಿದ್ದ ಕಾರಣ ತನ್ನ ಮನೆಗೆ ದಿನಸಿ ಸಾಮಾನು ತರುವಾಗ ಚಿಕ್ಕಮ್ಮನವರಿಗೂ ತಂದು ಕೊಡುತ್ತಿದ್ದ. ತಾಯಿಗೆ ಸೀರೆ ತರುವಾಗ ಆಕೆಗೂ ತರುತ್ತಿದ್ದ. ತಂದ ಹಣ್ಣು ತರಕಾರಿ ಹೂ ರೇವತಿ ತಂಗಿಗೆ ಕೊಡುತ್ತಿದ್ದರು. ಹಬ್ಬ ವಾರ ಆದರೆ ಸೌಭಾಗ್ಯ ಒಬ್ಬರೇ ಅಂತ ಊಟಕ್ಕೆ ಕರೆಯುತ್ತಿದ್ದರು. ಎಲ್ಲಿಗೆ ಹೋದರೂ ಅಕ್ಕ ತಂಗಿ ಜೊತೆಗೆ ಹೋಗುತ್ತಿದ್ದರು. ರೇವತಿ ಬಂದದ್ದು ಸೌಭಾಗ್ಯಳಿಗೆ ನಿಧಿ ಸಿಕ್ಕಂತಾಗಿತ್ತು. ಧರ್ಮಸ್ಥಳ, ಉಡುಪಿ, ಕೊಲ್ಲೂರು, ಮಂತ್ರಾಲಯಗಳಿಗೆ ಹೋಗಿ ಬರುತ್ತಿದ್ದರು. ಆಗ ಸೌಭಾಗ್ಯಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ಹೇಮಂತನಿಗೆ ಹೆಣ್ಣು ನೋಡಿದವರೇ ಈ ಸೌಭಾಗ್ಯರವರು. ಯಾರದ್ದೋ ನೆಂಟರೊಬ್ಬರ ಮದುವೆಯಲ್ಲಿ ಋತುವನ್ನು ನೋಡಿದ್ದರು. ಆಕಾಶ ಬಣ್ಣದ ಜರಿ ಸೀರೆಯನ್ನು ಉಟ್ಟು ಉದ್ದ ಜಡೆ ಹೆಣೆದು ಮಲ್ಲಿಗೆ ಹೂವು ಮುಡಿದಿದ್ದ ಬಳುಕುವ ಸುಂದರಿ ಋತು ಆಕರ್ಷಕವಾಗಿದ್ದಳು. ಸೌಭಾಗ್ಯ ಆ ಹುಡುಗಿಯ ಊರು, ಕೇರಿ, ಕುಲ, ಗೋತ್ರ, ಹೆಸರು ವಿಚಾರಿಸಿ ಬಂದು ರೇವತಿಗೆ ತಿಳಿಸಿದ್ದರು. ಆದರೆ ಹೇಮಂತ ತಾನಿನ್ನು 2 ವರ್ಷ ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದ. ನೀನು ಒಮ್ಮೆ ಆ ಹುಡುಗಿಯನ್ನು ನೋಡು, ಮದುವೆ ಬೇಡ ಎನ್ನುವುದಿಲ್ಲ, ಬೇಗ ಫಿಕ್ಸ್ ಮಾಡಿ ಅಂತೀಯ ಎಂದರು ಸೌಭಾಗ್ಯ. ಅವಳು ರಂಬೆಯಂತಿದ್ದರೂ ಬೇಡ ಚಿಕ್ಕಮ್ಮ, ಎಲ್ಲರೂ ಮೊದಲು ಹೀಗೆ ಹೇಳೋದು. ಒಮ್ಮೆ ಹುಡುಗಿಯನ್ನು ಕರೆಯಿಸಿ ನೋಡೋಣ ಎಂದರು ರೇವತಿ. ಹುಡುಗಿಯನ್ನು ಕರೆಯಿಸಿ ನೋಡಿದ್ದು ಆಯಿತು. ಋತು, ಶರತ್, ವಸಂತಮ್ಮ, ಗ್ರೀಷ್ಮ ಬಂದಿದ್ದರು. ಹೆಚ್ಚು ಅಲಂಕರಿಸಿಕೊಳ್ಳದೆ ಸರಳವಾಗಿ ಇದ್ದ ಋತು ಅಪ್ರತಿಮ ಸುಂದರಿ ಎನಿಸಿದಳು.
ಎಲ್ಲರಿಗೂ ಋತು ಮೆಚ್ಚುಗೆಯಾದಳು. ಎಲ್ಲರೂ ಹೇಮಂತನ ಕಡೆ ನೋಡಿದರು. ನೀನೇನು ಹೇಳ್ತೀಯಾ ಹೇಮಂತ? ವಿಜಯೇಂದ್ರ ರಾವ್ ಮಗನನ್ನು ಕೇಳಿದರು. ನಿಮ್ಮ ಮಾತನ್ನು ಮೀರುವ ಶಕ್ತಿ ನನಗಿಲ್ಲ ಎಂದ ಹೇಮಂತ. ಹಾಗಿದ್ರೆ ಒಪ್ಪಿಗೆ ಸೂಚಿಸೋಣವೇ? ಓಕೆ, ಎಸ್ ಎಂದ. ಋತು ಮತ್ತು ತಂದೆ ತಾಯಿಗಳು ಒಪ್ಪಿಗೆ ಸೂಚಿಸಿದ್ದರು. ತಿಂಡಿ ಕಾಫಿ ಆಯಿತು. ಎಲ್ಲರೂ ಅಲ್ಲಿಂದ ಹೊರಟರು. ಋತು ಎಲ್ಲರಿಗೂ ನಮಸ್ಕರಿಸಿದಳು. ನಂತರ ಎಲ್ಲರೂ ಹೊರಗಡೆ ಬಂದರು. ಅವರನ್ನು ಬೀಳ್ಕೊಡಲು ಹೇಮಂತನು ಸಹ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ. ಬಸ್ಸು ಹೊರಡುವವರೆಗೂ ನಿಂತಿದ್ದ. ಬಸ್ಸು ಮುಂದೆ ಚಲಿಸಿತು. ಋತುವಿಗೆ ಕೈ ಬೀಸಿದ. ಮದುವೆಯೂ ಮುಗಿಯಿತು. ಎಲ್ಲರ ಊಟವಾಯಿತು. ಬೀಗರು ಪುಷ್ಪಗಿರಿಗೆ ಹೊರಟರು. ಅವರಿಗೆ ದಾರಿಯಲ್ಲಿ ತಿನ್ನಲು ಬಿಸಿಬೇಳೆ ಬಾತು, ಮೊಸರನ್ನ, ಆಂಬೊಡೆ, ಬಾದಾಮಿ, ಪೂರಿ, ಚಕ್ಲಿ, ಉಂಡೆ, ನಿಪ್ಪಟ್ಟುಗಳನ್ನು ಕಟ್ಟಿ ಕೊಟ್ಟಿದ್ದರು. ವಸಂತಮ್ಮ, ಶರತ್ ಅವರು ಸಹ ಮಗಳ ಜೊತೆ ಮಗಳನ್ನು ಗಂಡನ ಮನೆಗೆ ತಲುಪಿಸಲು ಹೊರಟರು. ಎಲ್ಲರೂ ಬಸ್ಸಿನಲ್ಲಿ ಕುಳಿತರು. ಗಂಡಿನ ಕಡೆಯವರ ಲಗೇಜ್ಗಳನ್ನು ಟಾಪ್ನ ಮೇಲಕ್ಕೆ ಹಾಕಿದ್ದ ಗ್ರೀಷ್ಮಾ ಮತ್ತು ಅವನ ಫ್ರೆಂಡ್. ತನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದ ಗ್ರೀಷ್ಮಾ. ಅವನ ಕಣ್ಣು ತುಂಬಿದವು. ಶರತ್, ವಸಂತಮ್ಮ, ವರ್ಷಾಳ ಕಣ್ಣುಗಳಲ್ಲಿ ನೀರು. ಕಿಟಕಿಯ ಪಕ್ಕ ಕುಳಿತಿದ್ದ ಋತು ಕಣ್ಣಲ್ಲೂ ನೀರು ತುಂಬಿತ್ತು. ದುಃಖ ಒತ್ತರಿಸಿ ಬರುತ್ತಿತ್ತು. ಮಾತನಾಡಲು ಸಾಧ್ಯವಾಗಲಿಲ್ಲ. ಡ್ರೈವರ್ ಬಸ್ ಸ್ಟಾರ್ಟ್ ಮಾಡಿದ. ಬಸ್ಸು ಮುಂದೆ ಚಲಿಸಿತು. ಬರಲಾ ಅಣ್ಣ ಎಂದು ಕೈ ಬೀಸಿದಳು. ಧ್ವನಿ ನಡುಗುತ್ತಿತ್ತು. ಬಸ್ಸು ಮುಂದೆ ಚಲಿಸಿದ್ರಿಂದಾಗಿ ಗ್ರೀಷ್ಮ, ವರ್ಷ, ನೆಂಟರು, ಛತ್ರ ಮರೆಯಾದವು. ತಾನು ಓದುತ್ತಿದ್ದ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜು, ಕಾವೇರಿ ನದಿ ಎಲ್ಲವೂ ಒಂದರ ಹಿಂದೆ ಒಂದು ಮರೆಯಾದವು. ನದಿಯ ದಂಡೆಯ ಮೇಲೆ ಗೌರೀಶಂಕರ ದೇವಸ್ಥಾನ. ಶಂಕರನನ್ನು ತನ್ನ ತೊಡೆಯ ಮೇಲೆ ಗೌರಿಯನ್ನು ಕೂರಿಸಿಕೊಂಡಿದ್ದ. 5 ಅಡಿ ಎತ್ತರದ ವಿಗ್ರಹ. ಆದ್ದರಿಂದ ಆ ಊರಿಗೆ ಗೌರೀಶಂಕರ ಎಂಬ ಹೆಸರು ಬಂದಿತ್ತು. ನದಿಯ ದಡದ ಮೇಲೆ ಸ್ವಲ್ಪ ದೂರದಲ್ಲೇ ಹಲವಾರು ಮನೆಗಳಿದ್ದವು. ಭತ್ತದ ಗದ್ದೆ, ತೋಟಗಳು, ಕಬ್ಬು, ಸೂರ್ಯಕಾಂತಿ, ಬಾಳೆ, ಹಲಸು, ಮಾವಿನ ಮರಗಳು. ಎತ್ತ ನೋಡಿದರೂ ಅಚ್ಚ ಹಸಿರು, ನೀಲಿ ಆಕಾಶ. ಆಕಾಶದಲ್ಲಿ ಬೆಳ್ಳಕ್ಕಿಗಳ ಸಾಲು. ಊರಿನ ಹೊರಗಡೆ ಬಂದರೆ ಬಸ್ ಸ್ಟ್ಯಾಂಡ್. ಸದಾ ಜನಸಂದಣಿ. ಬಲಕ್ಕೆ ಬೆಂಗಳೂರಿಗೆ ಹೋಗುವ ಬಸ್ಸುಗಳು, ಎಡಕ್ಕೆ ಬಳ್ಳಾರಿಗೆ ಹೋಗುವ ಬಸ್ಸು. ಇನ್ನು ಸ್ವಲ್ಪ ದೂರದಲ್ಲಿ ಜವಳಿ ಅಂಗಡಿಗಳು, ಕಿರಾಣಿ ಅಂಗಡಿಗಳು, ಚಿನ್ನ ಬೆಳ್ಳಿಯ ಅಂಗಡಿಗಳು. ಸದಾ ಕಾವೇರಿ ತಾಯಿ ತುಂಬಿ ಹರಿಯುತ್ತಿದ್ದಳು. ನೀರಿಗೆ ಕೊರತೆ ಇರಲಿಲ್ಲ. ಬೆಳೆ ಸಮೃದ್ಧವಾಗಿತ್ತು. ಕಬ್ಬಿಣದ ಕಾರ್ಖಾನೆ, ಕಾಗದದ ಕಾರ್ಖಾನೆಗಳಿದ್ದವು. ವರ್ಷಕ್ಕೊಮ್ಮೆ ಗೌರೀಶಂಕರ ಜಾತ್ರೆಯ ಉತ್ಸವ, ತೇರು ಎಳೆಯುತ್ತಿದ್ದರು. ಬೆಳಗ್ಗೆ ಸಾಯಂಕಾಲ ಜನರು ನದಿ ತೀರಕ್ಕೆ ವಾಕಿಂಗ್ ಹೋಗಿ ಬರುತ್ತಿದ್ದರು. ಋತುಗೆ ಆ ನದಿ ಎಂದರೆ ಪಂಚಪ್ರಾಣ. ಫ್ರೆಂಡ್ಸ್ ಜೊತೆ ನದಿ ತೀರಕ್ಕೆ ಹೋಗಿ ಬರುತ್ತಿದ್ದಳು. ಅಲ್ಲೇ ತುಂಬಾ ಹೊತ್ತು ಕುಳಿತು ಹರಟೆ ಹೊಡೆದು ಹಿಂದಿರುಗುತ್ತಿದ್ದಳು. ಹುಣ್ಣಿಮೆಯ ದಿನಗಳಲ್ಲಿ ಸಿಹಿ ಅಡುಗೆ ಮಾಡಿಕೊಂಡು ನದಿ ತೀರಕ್ಕೆ ಹೋಗಿ ಬೆಳದಿಂಗಳ ಊಟ ಮಾಡುತ್ತಿದ್ದಳು. ಕಪ್ಪೆ ಚಿಪ್ಪು, ಶಂಖ, ಬಿಳಿ ಕಲ್ಲುಗಳನ್ನು ಆರಿಸಿ ತರುತ್ತಿದ್ದಳು. ಚಿಕ್ಕವರಿದ್ದಾಗ ಆ ಬಿಳಿ ಕಲ್ಲು, ಕಪ್ಪೆ ಚಿಪ್ಪುಗಳಿಗೆ ವರ್ಷ ಗ್ರೀಷ್ಮನೊಡನೆ ಜಗಳವಾಡುತ್ತಿದ್ದಳು. ತಂದೆ ಯಾವುದಕ್ಕೂ ಕೊರತೆ ಮಾಡಿರಲಿಲ್ಲ. ಹೈಸ್ಕೂಲ್ಗೆ ಬಂದ ನಂತರ ಋತು ಯಾರೊಡನೆಯೂ ಜಗಳವಾಡುತ್ತಿರಲಿಲ್ಲ. ಮೃದು ಮನಸ್ಸಿನ ಹುಡುಗಿಯಾಗಿದ್ದಳು. ಸದಾ ನಗುಮುಖ. ಗ್ರೀಷ್ಮ, ವರ್ಷ ಅದಕ್ಕೆ ವಿರುದ್ಧವಾಗಿದ್ದರು. ಅವರದ್ದು ಸಿಡುಕು ಸ್ವಭಾವ. ಬಸ್ಸು ಮುಂದೆ ಮುಂದೆ ಹೋಗುತ್ತಿತ್ತು. ಯಾವ ಊರುಗಳು ಬಂದು ಹೋದವೋ ಒಂದು ಗೊತ್ತಾಗಲಿಲ್ಲ. ಮನಸ್ಸಿನ ತುಂಬ ತನ್ನ ಊರೇ ತುಂಬಿತ್ತು. ಇನ್ನು ಮುಂದೆ ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲರನ್ನು ಬಿಟ್ಟು ಹೊಸ ಊರಿನಲ್ಲಿ ಹೊಸ ಜನರೊಡನೆ ಹೊಂದಿಕೊಂಡು ಬಾಳಬೇಕು. ಎಂತಹದ್ದೋ ಅಳುಕು. ಋತು, ಏನು ಯೋಚಿಸುತ್ತಿರುವೆ? ಹೇಮಂತ ಅವಳ ಯೋಚನೆಗೆ ಬ್ರೇಕ್ ಹಾಕಿ ಕೇಳಿದ. ಏನಿಲ್ಲ ಎಂದಳು ಋತು. ನಿನ್ನ ಊರಿನ ಬಗ್ಗೆ ಯೋಚಿಸುತ್ತಿರುವೆ ಅಲ್ವೇ ಋತು? ಸ್ವಲ್ಪ ದಿನ ಹೊಸ ಊರಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ. ಮೊಬೈಲ್ ಇದೆ. ನಿನಗೆ ಬೇಕೆನಿಸಿದಾಗ ಊರಿಗೆ ಫೋನ್ ಮಾಡು. ನಿನ್ನ ತಂದೆ ತಾಯಿಗಳ ಜೊತೆ ಮಾತನಾಡು. ನನಗೂ ಫೋನ್ ಮಾಡು. ನಾನು ಮಾರ್ಕೆಟಿಂಗ್ ಸೆಕ್ಷನ್ನಲ್ಲಿ ಇರೋದ್ರಿಂದ ತಿಂಗಳಿಗೆ 2-3 ಬಾರಿ ಟೂರ್ ಹೋಗಬೇಕಾಗುತ್ತದೆ. ಬೆಂಗಳೂರು, ಮೈಸೂರು, ಮದ್ರಾಸ್, ಡೆಲ್ಲಿ, ಕಲ್ಕತ್ತಾಗೆ ಹೋಗುತ್ತಿರುತ್ತೇನೆ. ಕೆಲಸ ಮುಗಿದ ತಕ್ಷಣ ಬರುವೆ. ನಾನು ಸ್ವಲ್ಪ ಮುಂಗೋಪಿ, ನಿನಗೆ ಈಗಾಗಲೇ ಗೊತ್ತಾಗಿದೆ. ನನಗೆ ತಾಳ್ಮೆ, ಸಹನೆ ಇಲ್ಲ. ನೀನೇ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕು ಎಂದು ಋತುವನ್ನೇ ನೋಡಿದ. ಋತು ತಲೆ ತಗ್ಗಿಸಿ ಜಡೆಯ ತುದಿಯೊಂದಿಗೆ ಆಟ ಆಡುತ್ತಿದ್ದಳು. ಸಮಯ ಆಗಲೇ 3 ಗಂಟೆ ಆಗಿತ್ತು.
ಏ ಹೇಮಂತ, ಆಗಲೇ 3 ಗಂಟೆ, ನಿನಗೇನು ಊಟ ಚಿಂತೆ ಇಲ್ವೇನೋ? ಹೊಟ್ಟೆ ತಾಳ ಹಾಕುತ್ತಿದೆ ಎಂದರು ಲಕ್ಷ್ಮೀನಾರಾಯಣರಾವ್. ಅವನಿಗೆ ಈಗ ಊಟ ತಿಂಡಿ ಯಾವುದೂ ಬೇಕಾಗಿಲ್ಲ, ಹೆಂಡತಿ ಪಕ್ಕದಲ್ಲಿ ಇರುವಾಗ ಎಂದರು ಸುಮಿತ್ರಮ್ಮ. ಮದುವೆಯೇ ಬೇಡ ಅನ್ನುತ್ತಿದ್ದ ಎಂದರು ಮತ್ತೊಬ್ಬರು. ಹೇಮಂತ ಬಸ್ ನಿಲ್ಲಿಸಿ ಊಟ ಮಾಡಿ ಜರ್ನಿ ಮುಂದುವರೆಸೋಣ ಎಂದರು ವಿಜಯೇಂದ್ರರಾವ್. ಆಯ್ತು, ಓಕೆ ಎಂದ ಹೇಮಂತ. ಡ್ರೈವರ್ ಬಸ್ ನಿಲ್ಲಿಸಿದ. ಊಟದ ಬಾಕ್ಸ್ಗಳನ್ನು ಹಿಡಿದು ಗಂಡಸರು ಇಳಿದರು. ಒಂದು ದೊಡ್ಡ ಮಾವಿನ ಮರದ ಕೆಳಗೆ ಜಮಖಾನೆ ಹಾಸಿ ಕುಳಿತರು. ಪಕ್ಕದಲ್ಲಿ ನೀರಿನ ಬಾವಿ, ಪಂಪ್ ಸೆಟ್, ಮೋಟಾರ್ ಆನ್ ಮಾಡಿದ್ರಿಂದಾಗಿ ನೀರು ಕಾಲುವೆಯಲ್ಲಿ ಹರಿಯುತ್ತಿತ್ತು. ಸೂರ್ಯಕಾಂತಿ ಅರಳಿತ್ತು. ಆ ಹೂವಿಗೆ ದುಂಬಿ ಮುತ್ತುತ್ತಲಿತ್ತು. ಗುಯ್ ಎಂಬ ಅವುಗಳ ಝೀಂಕಾರ. ಭತ್ತದ ಗದ್ದೆ ಮತ್ತೊಂದು ಕಡೆ. ತೆನೆ ತುಂಬಿತ್ತು. ತೆನೆಯ ತುಂಬ ಭತ್ತದ ಕಾಳು. ಹೇಮಂತ ಬಸ್ನಿಂದ ಇಳಿಯುತ್ತಿದ್ದಂತೆ ಸೂರ್ಯಕಾಂತಿಯ ಸೊಬಗಿಗೆ ಮಾರು ಹೋದ. ಹೂಗಳ ಮಧ್ಯೆ ಋತುಳನ್ನು ನಿಲ್ಲಿಸಿ 2 ಫೋಟೋ ತೆಗೆದ. ನಂತರ ಋತು ಜೊತೆಗೆ ನಿಂತು ಗ್ರೂಪ್ ಫೋಟೋ ತೆಗೆದ. ಶರತ್, ವಸಂತಮ್ಮ, ರೇವತಿ, ವಿಜಯೇಂದ್ರರಾವ್ರವರ ಫೋಟೋನು ಸಹ ತೆಗೆದ. ನಂತರ ರೇವತಿ, ಸೌಭಾಗ್ಯರ ಫೋಟೋ ತೆಗೆದ. ಆಂಟಿ, ನೀವು ಅಂಕಲ್ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗೆಯುತ್ತೇನೆ ಎಂದು ಸುಮಿತ್ರಾರವರಿಗೆ ಹೇಳಿದ. ಬೇಡಪ್ಪ, ಊಟ ಮಾಡೋಣ ಬಾ ಎಂದರು ಆಕೆ. ನನಗೆ ಫೋಟೋ ತೆಗೆಯುವುದಿಲ್ಲವೇ? ಲಕ್ಷ್ಮೀನಾರಾಯಣರಾವ್ ಕೇಳಿದರು. ಈಗ ಅದನ್ನೇ ಹೇಳಿದ್ದು ಎಂದು ಹೇಮಂತ ಅವರ ಕಿವಿಯಲ್ಲಿ ಜೋರಾಗಿ ಹೇಳಿದ. ನಂತರ ಅವರಿಬ್ಬರಿಗೂ ಫೋಟೋ ತೆಗೆದ. ಎಲ್ಲರೂ ಊಟ ಮಾಡಿದರು. ಎಲೆ ಅಡಿಕೆ ಹಾಕಿಕೊಂಡು ನಂತರ ಪುನಃ ಬಸ್ ಹತ್ತಿದರು. ಬಸ್ಸು ಮುಂದೆ ಸಾಗಿತು. ಪುಷ್ಪಗಿರಿ ತಲುಪಿದಾಗ ಸಮಯ 9 ಗಂಟೆ ಆಗಿತ್ತು. ಎಲ್ಲರೂ ಬಸ್ಸಿನಿಂದ ಇಳಿದರು. ಲಗೇಜ್ಗಳನ್ನು ಇಳಿಸಿಕೊಂಡು ಹೆಣ್ಣಿನ ಕಡೆಯವರು ಬಸ್ನ ಹಣ ಕಟ್ಟಿದ್ದ ಕಾರಣ ಬಸ್ ಮುಂದೆ ಹೊರಟು ಹೋಯಿತು. ಹೇಮಂತ ಋತುಳನ್ನು ಹೊಸಲಿನ ಮುಂದೆ ನಿಲ್ಲಿಸಿದರು. ರೇವತಿ ಒಳಗಡೆ ಹೋಗಿ ಸೇರಿಗೆ ಅರಿಶಿಣ ಕುಂಕುಮ ಹಚ್ಚಿ ಹೂ ಸುತ್ತಿ ಅದರ ತುಂಬ ಅಕ್ಕಿ ತುಂಬಿ ಮೇಲೆ ಅಚ್ಚು ಬೆಲ್ಲವನ್ನು ಇಟ್ಟು ಆರತಿ ತಟ್ಟೆ ರೆಡಿ ಮಾಡಿಕೊಂಡು ಬಂದರು. ಸೇರನ್ನು ಹೊಸಲಿನ ಮೇಲೆ ಇಟ್ಟರು. ಋತುವಿಗೆ ಅರಿಶಿಣ ಕುಂಕುಮ ಹಚ್ಚಿದರು. ರೇವತಿ, ಸೌಭಾಗ್ಯ ಸೇರಿ ಆರತಿ ಎತ್ತಿದರು. ನಂತರ ಋತು ಬಲಗಾಲಿನಿಂದ ಸೇರನ್ನು ತಳ್ಳಿ ಮನೆಯ ಒಳಗಡೆ ಬಂದಳು. ಮನೆಯ ತುಂಬ ಅಕ್ಕಿ ಹರಡಿತ್ತು. ದೇವರ ಮನೆಗೆ ಹೋಗಿ ದೀಪ ಹಚ್ಚು, ರೇವತಿ ಹೇಳಿದರು. ಋತು ರೇವತಿ ಹೇಳಿದಂತೆ ದೇವರ ಮನೆಗೆ ಹೋಗಿ ದೀಪ ಹಚ್ಚಿದಳು. ಎಲ್ಲರೂ ಕೈಕಾಲು ಮುಖ ತೊಳೆದರು. ಬೀಗರು ಕಟ್ಟಿಕೊಟ್ಟಿದ್ದ ಅಡುಗೆ ಇನ್ನೂ ಉಳಿದಿತ್ತು. ಬಾಕ್ಸ್ಗಳನ್ನು ಬಿಚ್ಚಿ ಅದನ್ನೇ ಎಲ್ಲರೂ ತಿಂದರು. ಹೇಮಂತ ತನ್ನ ರೂಮ್ಗೆ ಹೋದ. ಋತು ವಸಂತಮ್ಮನವರ ಹತ್ತಿರ ಕುಳಿತಿದ್ದಳು. ಸೌಭಾಗ್ಯ ಮನೆಗೆ ಹೋದರು. ಋತು, ಹೋಗಮ್ಮ ಮಲಗು, ಹೇಮಂತ ರೂಮಿನಲ್ಲಿ ಇದ್ದಾನೆ ಎಂದು ರೇವತಿ ಹೇಳಿದರು. ಋತು ಹೇಮಂತನ ರೂಮ್ಗೆ ಬಂದಳು. ಹೇಮಂತ ಗೋಡೆಯ ಕಡೆ ಮುಖ ಮಾಡಿ ಮಲಗಿದ್ದ. ಋತು ಬಂದದ್ದನ್ನು ನೋಡಿ ಎದ್ದು ಬಾಗಿಲು ಹಾಕಿ ಚಿಲಕ ಹಾಕಿದ. ಋತು ಹಣೆ ಬೆವರುತ್ತಿತ್ತು. ಸಣ್ಣಗೆ ನಡುಗುತ್ತಿದ್ದಳು. ಹೇಮಂತ ಋತುಳನ್ನು ನೋಡಿ ಮುಗುಳು ನಕ್ಕ. ಋತು ಬಾ ಮಲಗು ಎಂದು ಮಂಚದ ಮೇಲೆ ಅವಳಿಗೂ ಜಾಗ ಮಾಡಿಕೊಟ್ಟ. ಋತು ಮಲಗಿದಳು. ಹೇಮಂತನು ಮಲಗಿಕೊಂಡ. ಋತು ನಾಚಿದಳು. ಕೆನ್ನೆ ಕೆಂಪಾಯಿತು. ಮೆಲ್ಲನೆ ಚುಂಬಿಸಿದ. ಒಲಿದ ದೇಹ ಮನಸ್ಸುಗಳು ಒಂದಾದವು. ಮಾರನೇ ದಿನ ಸತ್ಯನಾರಾಯಣ ಪೂಜೆ. ಅಕ್ಕಪಕ್ಕದವರನ್ನು, ಹೇಮಂತ ಆಫೀಸ್ನವರನ್ನು ಪೂಜೆಗೆ ಊಟಕ್ಕೆ ಕರೆದಿದ್ದರು. ಪೂಜೆ ಮುಗಿಯಿತು. ಊಟವಾಯಿತು. ಬಂದವರೆಲ್ಲ ಋತು ಹೇಮಂತರಿಗೆ ಉಡುಗೊರೆಗಳನ್ನು ಕೊಟ್ಟು ಹೋದರು. ಶರತ್, ವಸಂತಮ್ಮ ಗೌರಿ ಶಂಕರಕ್ಕೆ ಹೊರಟರು. ತಂದೆ ತಾಯಿಗಳು ಹೊರಟಾಗ ಋತುಗೆ ತುಂಬ ದುಃಖವಾಯಿತು. ಮಾತು ಹೊರಡದೆ ಮೌನವಾಗಿ ನಿಂತಿದ್ದಳು. ವಸಂತಮ್ಮ ಮಗಳಿಗೆ ಸಮಾಧಾನ ಹೇಳಿ, ಮುಂದಿನ ವಾರ ಊರಿಗೆ ಬರುವೆಯಂತೆ, ನಿಮ್ಮ ತಂದೆಯವರನ್ನು ಕರೆಯಲು ಕಳುಹಿಸುವೆ ಎಂದು ಹೇಳಿ ಹೊರಟು ಹೋದರು. ತಂದೆ ತಾಯಿಗಳು ಹೋದ ಮೇಲೆ ತುಂಬ ಹೊತ್ತು ಗೇಟಿನ ಹತ್ತಿರ ನಿಂತಿದ್ದಳು ಋತು. ನಂತರ ಒಳಗಡೆ ಬಂದಳು. ತುಂಬಿದ ಮನೆ ಈಗ ಖಾಲಿಯಾಗಿತ್ತು. ಹೇಮಂತ ಏನೋ ಕೆಲಸವಿದೆ ಎಂದು ಎಲ್ಲಿಗೋ ಹೊರಟು ಹೋದ. ಋತು ಏನೂ ತೋಚದೆ ಸುಮ್ಮನೆ ಕುಳಿತಿದ್ದಳು. ರಾತ್ರಿ 10 ಗಂಟೆಗೆ ಹೇಮಂತ ಬಂದ. ಎಲ್ಲರೂ ಊಟ ಮಾಡಿ ಮಲಗಿದರು. ಮಾರನೆಯ ದಿನ ಹೇಮಂತ ಡ್ಯೂಟಿಗೆ ಹೊರಟು ಹೋದ. ರೇವತಿಯವರು ಕೆಲಸ ಮಾಡುತ್ತಿದ್ದರು. ಆಗ ಸೌಭಾಗ್ಯ ಬಂದರು. ಆ ಸಮಯದಲ್ಲಿ ಋತು ಜಡೆ ಹೆಣೆದುಕೊಳ್ಳುತ್ತಿದ್ದಳು. ಸೊಸೆ ಬಂದ್ರು, ನಿನಗಿನ್ನೂ ಕೆಲಸ ತಪ್ಪಲಿಲ್ಲ ಅಕ್ಕ ಎಂದರು. ಆ ಮಾತಿಗೆ ರೇವತಿ ನಕ್ಕರು. ಅತ್ತೆ, ಬಟ್ಟೆ ಒಗಿಲಾ ಎಂದು ರೇವತಿ ಕೇಳಿದಳು.
ಕೇಳೋದೇನು, ನೀನು ಈಗ ಈ ಮನೆಯವಳೆ, ಎಲ್ಲ ಕೆಲಸ ಮಾಡುವ ಕರ್ತವ್ಯ ನಿನ್ನದು ಎಂದರು ಸೌಭಾಗ್ಯ. ಋತು ಏನು ಮಾತನಾಡದೆ ಬಟ್ಟೆಗಳನ್ನು ಬಕೆಟ್ಟಿಗೆ ಹಾಕಿಕೊಂಡು ಬಂದಳು. ಕಾಂಪೌಂಡಿನಲ್ಲೇ ಬಟ್ಟೆ ಒಗೆಯುವ ಕಲ್ಲು ನಲ್ಲಿ ಇತ್ತು. ಬಟ್ಟೆ ತೆಗೆದು ಬಕೆಟ್ಗೆ ನೀರು ಬಿಟ್ಟಳು. ಬಟ್ಟೆ ನೆನೆಸಿ ಸೋಪು ಹಚ್ಚಿ ಬಟ್ಟೆ ಒಗೆದು ತಂತಿಯ ಮೇಲೆ ಒಣಗಲು ಹಾಕಿದಳು. ಋತು ಗಂಡನ ಮನೆಗೆ ಬೇಗ ಹೊಂದಿಕೊಂಡಳು. ಬೇಗ ಎದ್ದು ಕಸ ಗುಡಿಸಿ ಹೊಸಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ನಂತರ ಕಾಂಪೌಂಡ್ನಲ್ಲಿ ಅರಳಿದ ದಾಸವಾಳ ಕಣಗಲೆ ಕಿತ್ತು ಪಾರಿಜಾತ ಹೂಗಳನ್ನು ಆರಿಸಿ ಹೂವು ಬುಟ್ಟಿಗೆ ಹಾಕಿ ದೇವರ ಕೋಣೆಯ ಹತ್ತಿರ ಮಾವನವರ ಪೂಜೆಗೆ ಇಡುತ್ತಿದ್ದಳು. ವಿಜಯೇಂದ್ರ ರಾವ್ ಎದ್ದು ಕಾಫಿ ಕುಡಿದು ಸ್ನಾನ ಸಂಧ್ಯಾವನೆ ಮುಗಿಸಿ ದೇವರ ಪೂಜೆ ಮಾಡುತ್ತಿದ್ದರು. ಋತು ಕಾಫಿ ಡಿಕಾಕ್ಷನ್ ಅನ್ನು ಫಿಲ್ಟರ್ನಿಂದ ತೆಗೆದು ಹಾಲು ಸಕ್ಕರೆ ಹಾಕಿ ಲೋಟಗಳಿಗೆ ಹಾಕಿ ಎಲ್ಲರಿಗೂ ಕೊಡುತ್ತಿದ್ದಳು. ಹೇಮಂತ ಇನ್ನು ಮಲಗೆ ಇರುತ್ತಿದ್ದ. ಅವನಿಗೆ ಬೆಡ್ ಕಾಫಿ ಕೊಡಬೇಕಾಗಿತ್ತು. ಕಾಫಿ ಕೊಟ್ಟ ಮೇಲೆ ಕುಡಿದು ಪೇಪರ್ ನೋಡಿ ನಂತರ ಸ್ನಾನ ಮುಗಿಸಿ ರೆಡಿಯಾಗುತ್ತಿದ್ದ. ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದ. ಈ ವೇಳೆಗೆ ರೇವತಿ ಋತು ಇಬ್ಬರು ಸೇರಿ ತಿಂಡಿ ರೆಡಿ ಮಾಡುತ್ತಿದ್ದರು. ತಿಂಡಿಯನ್ನು ಪ್ಲೇಟ್ಗಳಿಗೆ ಹಾಕಿ ಹೇಮಂತನಿಗೂ ಮಾವನವರಿಗೂ ಡೈನಿಂಗ್ ಟೇಬಲ್ ಮೇಲೆ ತಂದು ಇಡುತ್ತಿದ್ದರು. ತಿಂಡಿ ತಿಂದು ಕಾಫಿ ಕುಡಿದು ಹೇಮಂತ ಆಫೀಸ್ಗೆ ಹೊರಡುತ್ತಿದ್ದ. ಋತು ಈ ವೇಳೆಗೆ ಸ್ನಾನಕ್ಕೆ ಹೋಗಿರುತ್ತಿದ್ದಳು. 2 ದಿನ ಹೇಮಂತ ಕರ್ಚೀಫ್ ಮರೆತು ಹೋಗಿ ಋತು ಮೇಲೆ ಸಿಡಿಮಿಡಿಗೊಂಡ. ನೋಡು, ನಿನ್ನಿಂದ ನಾನು ಕರ್ಚೀಫ್ ಮರೆತು ಹೋದೆ. ನೀನು ಹುಡುಕಿ ಇಟ್ಟು ನಂತರ ಸ್ನಾನಕ್ಕೆ ಹೋಗಬಾರ್ದಾಗಿತ್ತೇನು ಎಂದ. ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ, ನೀವೇ ತೆಗೆದುಕೊಂಡು ಹೋಗಿಲ್ಲ ಎಂದಳು ಋತು. ನೀವೇ ನೆನಪಿಸಬೇಕಾಗಿತ್ತು. ನಾನು ಸ್ನಾನಕ್ಕೆ ಹೋಗಿದ್ನಲ್ವಾ, ಸರಿ, ಇನ್ಮೇಲೆ ನಾನು ಆಫೀಸ್ಗೆ ಹೋದ ಮೇಲೆ ನೀನು ಸ್ನಾನಕ್ಕೆ ಹೋಗು ಎಂದ. ಓಕೆ ಬಾಸ್, ಆಯಿತು ಎಂದಳು ನಗುತ್ತಾ. ನನಗೆ ಕೋಪ ಬಂದರೆ ನಿನಗೆ ನಗು ಬರುತ್ತದೆಯಾ? ಮತ್ತೇನು? ಹೌದು, ಇಬ್ಬರು ಕೋಪಿಸಿಕೊಂಡರೆ ಮಾತಿಗೆ ಮಾತು, ಅದಕ್ಕೆ ಒಬ್ಬರು ಕೂಲಾಗಿರಬೇಕು ಎಂದಳು ಋತು. ಮಾರನೇ ದಿನದಿಂದ ಹೇಮಂತ ಆಫೀಸ್ಗೆ ಹೋದ ಮೇಲೆ ತಿಂಡಿ ತಿಂದು ಪ್ಲೇಟು ಲೋಟ ತೊಳೆದಿಟ್ಟು ನೆಲ ಒರೆಸಿ ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ ತುಳಸಿ ಪೂಜೆ ಮಾಡಿ ನಂತರ ತಾನು ತಿಂಡಿ ತಿನ್ನುತ್ತಿದ್ದಳು. ನಂತರ ಬಟ್ಟೆ ಒಗೆದು ಅಡುಗೆಗೆ ತರಕಾರಿ ಹೆಚ್ಚಿಕೊಡುತ್ತಿದ್ದಳು. ರೇವತಿ ಕುಕ್ಕರ್ ಜೋಡಿಸುತ್ತಿದ್ದರು. ಎಲ್ಲ ಕೆಲಸ ನಗುತ್ತಾ ಮಾಡುತ್ತಿದ್ದರು. ಸೌಭಾಗ್ಯ ಆಗಿಂದಾಗ್ಗೆ ಬಂದು ಏನಾದರೂ ಚುಚ್ಚು ಮಾತುಗಳನ್ನು ಆಡುತ್ತಿದ್ದರು. ಅವರ ಮಾತಿಗೆ ಋತು ಕಿವುಡಿ ಅಂತೆ ವರ್ತಿಸುತ್ತಿದ್ದಳು. ಮತ್ತೆ 1 ವಾರ ಕಳೆಯಿತು. ಶರತ್ರವರು ಬಂದರು. ತಂದೆಯನ್ನು ನೋಡಿದರೂ ಋತುಗೆ ತುಂಬ ಸಂತೋಷವಾಯಿತು. ಆ ದಿನ ಭಾನುವಾರ. ಹೇಮಂತನು ಮನೆಯಲ್ಲಿಯೇ ಇದ್ದ. ತಂದೆಗೆ ಕಾಫಿ ತಿಂಡಿ ಕೊಟ್ಟಳು. ಋತು ಶರತ್ ತಿಂದು ಮುಗಿಸಿದರು. ವಿಜಯೇಂದ್ರ ಅವರು ಸಹ ಕುರ್ಚಿಯಲ್ಲಿ ಕುಳಿತಿದ್ದರು. ತಮ್ಮ ಋತುಳನ್ನು 4 ದಿನ ತವರು ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಬಂದೆ ಎಂದರು. ಶರತ್, ನಿಮ್ಮ ಋತು ಹೇಗಾಗುತ್ತಾಳೆ? ನಮ್ಮ ಋತು ಎಂದಳು ಸೌಭಾಗ್ಯ. ಆಯಿತು, ನಿಮ್ಮ ಋತುಳನ್ನು 2 ದಿನ ತವರಿಗೆ ಕಳುಹಿಸಿಕೊಡಿ. ಮದುವೆಯಾದ ಮೇಲೆ ಅವಳು ತವರಿಗೆ ಬಂದಿಲ್ಲ ಎಂದರು. ಇಲ್ಲಿ ಅವಳಿಗೆ ಯಾರೂ ಕಾಟ ಕೊಡ್ತಿಲ್ಲ ಎಂದರು ಸೌಭಾಗ್ಯ. ಛೇಛೆ, ನಾನು ಹಾಗೆ ಹೇಳಲಿಲ್ಲ. ತವರಿಗೆ ಬರಲು ಆಸೆ ಇರಬಹುದು. ನೀವು ಏನು ಹೇಳುತ್ತೀರಿ ಎಂದು ವಿಜಯೇಂದ್ರ ರಾವ್ ರವರ ಕಡೆ ನೋಡಿದರು. ನನ್ನದೇನು ಅಭ್ಯಂತರವಿಲ್ಲ. ಹೇಮಂತ ಒಪ್ಪಿದರೆ ಕರೆದುಕೊಂಡು ಹೋಗಿ. ನಮ್ಮ ಸೌಭಾಗ್ಯಳದ್ದು ಸ್ವಲ್ಪ ತಮಾಷೆ ಸ್ವಭಾವ, ನೀವೇನು ತಿಳಿದುಕೊಳ್ಳಬೇಡಿ ಎಂದರು ವಿಜಯೇಂದ್ರ ರಾವ್. ಆಕೆಯ ಒಂದು ಮಾತು ಕೋಪಗೊಂಡ ಮುಖ ನೋಡಿದರೆ ತಮಾಷೆ ಎನ್ನಿಸಲಿಲ್ಲ ಶರತ್ರವರಿಗೆ. ಆದರೆ ಮರು ಮಾತನಾಡದೆ ಹೇಮಂತನ ಕಡೆ ನೋಡಿದರು. ಈ ವಿಷಯದಲ್ಲಿ ಋತುವಿಗೆ ಹೇಗೆ ಅನಿಸುತ್ತದೆಯೋ ಹಾಗೆ ಮಾಡಲಿ ಎಂದ ಹೇಮಂತ. 2 ದಿನ ಹೋಗಿ ಬರಲಾ? ಋತು ಆಸೆಯಿಂದ ಕೇಳಿದಳು. ಆಯಿತು, ಹೋಗಿ ಬಾ ಎಂದ ಹೇಮಂತ್. ರೂಮ್ಗೆ ಹೋಗಿ ಮಂಚದ ಮೇಲೆ ಕುಳಿತು ಸಿಗರೇಟು ಹಚ್ಚಿದ. ಋತುಳನ್ನು ಕಳುಹಿಸಿಕೊಡುವುದು ಹೇಮಂತನಿಗೆ ಇಷ್ಟವಿರಲಿಲ್ಲ. ಋತು ಮನಸ್ಸಿಗೆ ಬೇಸರವಾಗಬಾರದೆಂದು ಹಾಗೆ ಹೇಳಿದ್ದ. ಋತು ಸೂಟ್ಕೇಸ್ಗೆ ತನ್ನ ಸೀರೆ, ಬ್ಲೌಸ್, ಪೆಟಿಕೋಟ್ಗಳನ್ನು ಪ್ಯಾಕ್ ಮಾಡಿಕೊಂಡು ಜಡೆ ಬಿಚ್ಚಿದಳು. ಮಾರುದ್ದ ಕೂದಲು ಫ್ಯಾನಿನ ಗಾಳಿಗೆ ಹಾರಾಡುತ್ತಿತ್ತು. ಬಾಚಿ ಜಡೆ ಹಾಕಿದಳು. ನಂತರ ಮುಖ ತೊಳೆದು ಕ್ರೀಮ್ ಪೌಡರ್ ಹಚ್ಚಿ ಕೆಂಪು ಸ್ಟಿಕ್ಕರ್ ಅನ್ನು ಹಣೆಗೆ ಹಚ್ಚಿದಳು. ಕನ್ನಡಿ ವರ್ಕ್ ಮಾಡಿದ ಗುಲಾಬಿ ಕಲರ್ ಸೀರೆ ಉಟ್ಟು ಅಂತಹದ್ದೇ ಮ್ಯಾಚಿಂಗ್ ಬ್ಲೌಸನ್ನು ಹಾಕಿದ್ದಳು. ತೋಳಿಗೂ ಡಿಸೈನ್ ಬಂದಿತ್ತು. ಹೇಮಂತ ಇದ್ದ ರೂಮ್ಗೆ ಬಂದಳು. ಹೋಗ್ಬರ್ಲಾ ಎಂದಳು ನಗುತ್ತಾ. ಹೊರಟು ರೆಡಿ ಆದಮೇಲೆ ಹೋಗ್ಬರ್ಲಾ ಎಂದು ಕೇಳೋದೇನಿದೆ? ನಿಜ ಹೇಳಲಾರೆನು. ನೀನು ಹೋಗುವುದು ನನಗೊಂದು ಚೂರು ಇಷ್ಟವಿಲ್ಲ. ಆದರೆ ನಿನ್ನ ಆಸೆ ಪೂರೈಸುವುದು ನನ್ನ ಕರ್ತವ್ಯ.
ತುಂಬ ದಿನ ಹೋಗಬೇಡ, ಬೇಗ ಬಂದು ಬಿಡು. ಕರೆಯಲು ನಾನು ಬರುವುದಿಲ್ಲ. ನೀನೇ ನಿನ್ನ ಅಣ್ಣ ಇಲ್ಲವೇ ತಂದೆಯೊಡನೆ ಬಂದು ಬಿಡು ಎಂದ. ನಾನು ಮುಂದಿನ ವಾರ ಬಾಂಬೆಗೆ ಹೋಗಬೇಕಾಗಿದೆ. ಬರೋದು 1 ವಾರ ಆಗುತ್ತದೆ. ಅಷ್ಟರೊಳಗೆ ಬಂದು ಬಿಡು ಪ್ಲೀಸ್ ಎಂದ. ಋತು ಗುಲಾಬಿ ಬಣ್ಣದ ಸೀರೆಯಲ್ಲಿ ಆಕರ್ಷಕವಾಗಿ ಕಂಡಳು. ಅವಳನ್ನು ಅಪ್ಪಿ ಮುದ್ದಿಸಬೇಕೆಂದು ಬಯಕೆ ಆಯಿತು. ಎದ್ದು ಅವಳ ಬಳಿಗೆ ಬಂದು ನಿಂತ. ಋತು, ನಿಮ್ಮ ತಂದೆ ಕಾಯ್ತಿದ್ದಾರೆ ಎಂದರು ರೇವತಿ ಬಾಗಿಲಿನಲ್ಲಿ ನಿಂತು. ನಂತರ ಇಬ್ಬರು ಹೊರಗಡೆ ಬಂದರು. ಹೋಗಿ ಬರಲಾ ಅತ್ತೆ ಮಾವ ಎಂದಳು ಋತು. ಆಯಿತು, ಹೋಗಿ ಬಾಮ ಎಂದರು ರೇವತಿ ವಿಜಯೇಂದ್ರ ರಾವ್. ವಿಜಯೇಂದ್ರ ರಾವ್ ರವರ ಕೈ ಕುಲುಕಿದರು. ಶರತ್ ಹೊರಗಡೆ ಹೋಗುತ್ತಿದ್ದ ಆಟೋ ಕರೆದರು. ಆಟೋ ನಿಂತಿತು. ಶರತ್ ಋತು ಆಟೋದಲ್ಲಿ ಕುಳಿತು ಕೈ ಬೀಸಿದರು. ಆಟೋ ಮುಂದೆ ಹೋಯಿತು. ಅಷ್ಟರಲ್ಲಿ ಹೇಮಂತನ ಮೊಬೈಲ್ ರಿಂಗ್ ಆಯಿತು. ಹಲೋ ಎಂದ. ಹಲೋ, ಹೆಂಡತಿ ತವರಿಗೆ ಹೋದ್ಲಾ? ಬೇಸರವಾಗಿದೆಯಾ? ಯು ಫೂಲ್, ಬೇಗ ಬಾ ಎಂದು ಮೊಬೈಲ್ ಕಟ್ಟಾಯಿತು. ಗ್ರೀಷ್ಮನೊಡನೆ ಋತು ಪುಷ್ಪಗಿರಿಗೆ ಬಂದಳು. ಆಟೋ ಮಾಡಿಕೊಂಡು ಮನೆಗೆ ಬಂದಳು. ಗ್ರೀಷ್ಮ ಆಟೋ ಚಾರ್ಜ್ ಕೊಟ್ಟ. ಬಾಗಿಲು ತೆರೆದೇ ಇತ್ತು. ರೇವತಿ ಸೌಭಾಗ್ಯ ಟಿವಿ ನೋಡುತ್ತಾ ಕುಳಿತಿದ್ದರು. ಗ್ರೀಷ್ಮ ಋತು ಒಳಗಡೆ ಬಂದರು. ಚೆನ್ನಾಗಿದ್ದೀರಾ ಅತ್ತೆ ಎಂದು ರೇವತಿ ಅವರ ಕಡೆ ನೋಡಿ ಮುಗುಳ್ನಕ್ಕಳು ಋತು. ನಾವೆಲ್ಲ ಚೆನ್ನಾಗಿದ್ದೇವೆ. ಊರಿನಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರಾ? ಬಾರಪ್ಪ ಗ್ರೀಷ್ಮ, ಕುಳಿತುಕೋ ಎಂದರು ರೇವತಿ. ನೀವು ಚೆನ್ನಾಗಿದ್ದೀರಾ ಅತ್ತೆ ಎಂದು ಸೌಭಾಗ್ಯರನ್ನು ಕೇಳಿದಳು ಋತು. ಏನು ಚಂದವೋ ಚಕಾರವೋ ಇರುವೆ ಹೀಗೆ ಎಂದರು. ಅವರ ಧ್ವನಿ ಒರಟಾಗಿತ್ತು. ಅಷ್ಟರಲ್ಲಿ ಹೊರಗಡೆ ಹೋಗಿದ್ದ ವಿಜಯೇಂದ್ರ ರಾವ್ ಬಂದರು. ಗ್ರೀಷ್ಮನೊಡನೆ ಮಾತನಾಡುತ್ತಾ ಕುಳಿತರು. ಅತ್ತೆ, ನಾನು ಕಾಫಿ ಮಾಡ್ಲಾ ಎಂದಳು ಋತು. ನಾನೇ ಮಾಡ್ತೀನಿ, ಬಾ ಕೂತ್ಕೋ, ಈಗಿನ್ನೂ ಬಂದಿರುವೆ, ಸ್ವಲ್ಪ ಸುಧಾರಿಸಿಕೋ ಎಂದರು ರೇವತಿ. ಎದ್ದು ನಿಂತರು. ಅವಳು ಮಾಡುತ್ತೇನೆ ಎಂದರು. ನೀವ್ಯಾಕೆ ಹೇಳುವೆ? ಕುಳಿತುಕೋ ಅಕ್ಕ ಎಂದಳು ಸೌಭಾಗ್ಯ. ರೇವತಿ ಅಲ್ಲೇ ಕುಳಿತರು. ಋತು ಅಡುಗೆ ಮನೆಗೆ ಬಂದು ಫ್ರಿಜ್ಜಿನಲ್ಲಿದ್ದ ಹಾಲು ತೆಗೆದು ಕಾಯಿಸಿದಳು. ಕಾಫಿ ಫಿಲ್ಟರ್ನಲ್ಲಿದ್ದ ಡಿಸಾಕ್ಷನ್ ತೆಗೆದು ಕೆಟಲ್ಗೆ ಹಾಕಿ ಹಾಲು ಸಕ್ಕರೆ ಹಾಕಿ ಬಿಸಿ ಮಾಡಿ ಲೋಟಗಳಿಗೆ ಹಾಕಿ ಟ್ರೇನಲ್ಲಿ ಇಟ್ಟುಕೊಂಡು ಬಿಸ್ಕೆಟ್ಟನ್ನು ಟ್ರೇನಲ್ಲೇ ಇಟ್ಟುಕೊಂಡು ಬಂದು ಎಲ್ಲರಿಗೂ ಕೊಟ್ಟಳು. ಕಾಫಿ ಕುಡಿದು ಸೌಭಾಗ್ಯ ಮನೆಗೆ ಹೋದರು. ಅತ್ತೆ, ಇವರು ಬಾಂಬೆಯಿಂದ ಬಂದ್ರಾ? ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿತ್ತು ಎಂದಳು ಋತು. ಟೆರೆಸ್ಸಿನ ಮೇಲಿದ್ದಾನೆ, ಹೋಗು ಎಂದರು ರೇವತಿ. ಋತು ಕಾಫಿ ಲೋಟ ಹಿಡಿದೇ ಟೆರೆಸ್ಗೆ ಬಂದಳು. ಹೇಮಂತ ಸಿಗರೇಟು ಸೇದುತ್ತಾ ವಾಕ್ ಮಾಡುತ್ತಿದ್ದ. ಋತು ಹೇಮಂತನನ್ನು ನೋಡಿ ಮುಗುಳು ನಕ್ಕಳು. ಆದರೆ ಹೇಮಂತನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ವಾಕ್ ಮಾಡುತ್ತಲಿದ್ದ. ಚೆನ್ನಾಗಿದ್ದೀರಾ? ಬಾಂಬೆಯಿಂದ ಯಾವಾಗ ಬಂದ್ರಿ? ಉತ್ತರವಿಲ್ಲ. ಮತ್ತೊಮ್ಮೆ ಕೇಳಿದಳು ಋತು. ನಾನು ಯಾವಾಗ ಬಂದರೆ ನಿನಗೇನು? ಅಲ್ಲೇ ಇರಬೇಕಾಗಿತ್ತು. ನಾನು ಬರುವುದರೊಳಗೆ ನೀನು ಬಂದು ಬಿಡು ಎಂದು ಹೇಳಿರಲಿಲ್ವೇ ಎಂದು ಗದರಿದ. ಕಣ್ಣು ಕೆಂಪಗಾಗಿತ್ತು. ಸ್ವಾರಿ, ಅದು ಏನಾಯಿತು ಅಂದರೆ, ಫೋನ್ ಮಾಡಿದರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. 2 ದಿನದಿಂದ ಟ್ರೈ ಮಾಡುತ್ತಿದ್ದೆ, ನೀವು ಸಿಗಲಿಲ್ಲ ಎಂದಳು. ಗಾಬರಿಯಿಂದ ಅರ್ಧ ಕುಡಿದ ಕಾಫಿ ಲೋಟ ಕೆಳಗಡೆ ಇಟ್ಟಳು. ಅವನ ಹತ್ತಿರ ಬಂದಳು. ಅವನ ಕೈ ಹಿಡಿದು ಸ್ವಾರಿ ಎಂದಳು. ನನ್ನ ಮುಂದೆ ನಿಲ್ಲಬೇಡ, ತೊಲಗು ಇಲ್ಲಿಂದ. ನಿನ್ನ ಮುಖ ನೋಡಲು ನನಗೆ ಇಷ್ಟವಿಲ್ಲ ಎಂದು ಕೈ ಕೊಡಬೇಕೆಂದು ಅವಳ ಬೆನ್ನಿಗೆ ಗುದ್ದಿದ. ಋತುವಿಗೆ ಗಂಟಲು ಒಣಗಿತು. ಮಾತು ಗಂಟಲಿನಿಂದ ಹೊರಗಡೆ ಬರಲಿಲ್ಲ. ತುಟಿ ಅದುರಿತು. ಕಣ್ಣಲ್ಲಿ ನೀರು ತುಂಬಿತು. ಅಲ್ಲಿ ನಿಲ್ಲದೆ ಲೋಟ ಹಿಡಿದು ಕೆಳಗಡೆ ಬಂದು ಸಿಂಕ್ನಲ್ಲಿ ಲೋಟ ತೊಳೆದು ಇಟ್ಟು ಸೀರೆ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಹಾಲಿಗೆ ಬಂದಳು. ಭಾವನವರು ಕೆಳಗಡೆ ಬರಲಿಲ್ವಾ ಋತು? ಗ್ರೀಷ್ಮ ಕೇಳಿದ. ಇಲ್ಲ, ಅವರು ಮೊಬೈಲ್ನಲ್ಲಿ ಆಫೀಸ್ ಫೈಲ್ ಬಗ್ಗೆ ಇಂಪಾರ್ಟೆಂಟ್ ವಿಷಯ ಮಾತನಾಡುತ್ತಿದ್ದಾರೆ ಎಂದಳು. ಗ್ರೀಷ್ಮ ಅಲ್ಲಿಗೆ ಹೋಗುವುದು ಅವರಿಗೆ ಇಷ್ಟವಿರಲಿಲ್ಲ. ಹೇಮಂತ ಮೊದಲೇ ಮುಂಗೋಪಿ. ಗ್ರೀಷ್ಮನೂ ಏನೂ ಕಮ್ಮಿ ಇಲ್ಲ. ಏನಾದರೂ ವಾಗ್ವಾದ ನಡೆಯುವುದು ಅವಳಿಗೆ ಬೇಕಾಗಿರಲಿಲ್ಲ. ಸರಿ, ನನಗೆ ಟೈಮ್ ಆಯಿತು. ಋತು ಹೊರಡಬೇಕು. ಭಾವನವರು ಬಂದರೆ ತಿಳಿಸ್ಬಿಡು ಎಂದ. ಇದ್ದು ನಾಳೆ ಹೋಗ್ಬಹುದಲ್ಲ ಎಂದರು ವಿಜಯೇಂದ್ರ ರಾವ್. ಹೌದು, ಆಗಲೇ ಕತ್ತಲಾಗಿದೆ. ನಾಳೆ ಹೋಗು ಗ್ರೀಷ್ಮ, ರೇವತಿ ಹೇಳಿದರು. ಇಲ್ಲ, ಅರ್ಜೆಂಟ್ ಕೆಲಸವಿದೆ ನಾಳೆ. ಏನಿದ್ರೂ ಹಿಂದೆ ನಾನು ಗೌರಿಶಂಕರ ತಲುಪಬೇಕು. ಊಟ ಮಾಡಿಕೊಂಡು ಹೋಗು ಗ್ರೀಷ್ಮ ಎಂದರು ರೇವತಿ. ಈಗ ಹೇಮಂತ ಕೆಳಗಡೆ ಇಳಿದು ಬಂದ. ಅವನ ಬಾಯಿಯಿಂದ ಸಿಗರೇಟ್ ವಾಸನೆ ಬರುತ್ತಿತ್ತು. ಚೆನ್ನಾಗಿದ್ದೀರಾ ಭಾವ ಎಂದು ಗ್ರೀಷ್ಮ ಹೇಮಂತನ ಕೈ ಕುಲುಕಿದ. ಹ್ಞೂ ಎಂದಷ್ಟೇ ಉತ್ತರಿಸಿದ ಹೇಮಂತ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.